ಸರ್ ಮೊಮ್ಮಗಳು ಸಾನ್ವಿ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ. ನಿನ್ನ ಹೆಸರೇನಮ್ಮ? ನಿನಗೆ ತಾತ ಏನು ಕರೀತಾರೆ? ಚಿನ್ನಮ್ಮ ಅಂತಾರೆ. ನೀನು ಪ್ರಿನ್ಸೆಸ್ಸಾ? ಹೌದಮ್ಮ, ನೀನು ನಮ್ಮ ಮನೆ ಪ್ರಿನ್ಸೆಸ್. ಓಕೆ. ಸ್ಕೂಲ್ ಹೋಗ್ತಾ ಇರ್ತೀಯಲ್ಲ, ಯಾವ ಸ್ಕೂಲ್ ನಿಮ್ಮದು? ವಿದ್ಯಾಸಾಗರ್ ಸ್ಕೂಲಾ? ಓಕೆ. ನರ್ಸರಿ. ಏನಂತ ಕರಿತೀಯ ಅವ್ರನ್ನ ನೀನು? ಹಾಂ, ಓ ತಾತಯ್ಯ ಅಂತ ಕರಿತೀಯಾ? ತಾತ ಹಿಂಗೊಂದು ಮುತ್ತ ಕೊಡು. ಕಿಚಿ ಕೊಡು. ಸೊ ಸೃಷ್ಟಿಯವ್ರ ಕಡೆಯಿಂದ ಕಂಪ್ಲೇಂಟ್ ಇದೆ, ನೀವು ಒಂದು ದಿನನೂ ಸ್ಕೂಲಿಗೆ ಹೋಗಿಲ್ಲಂತೆ. ಈಗ ಮೊಮ್ಮಗಳು ಕರ್ಕೊಂಡು ಬರೋಕ್ಕೆ ಸ್ಕೂಲಿಗೆ ಹೋಗ್ತೀರಾ, ಮೊಮ್ಮಗಳಿಗೆ ಊಟ ಮಾಡಿಸ್ತೀರಾ, ಆಟ ಆಡಿಸ್ತೀರಾ ಅಂತ. ಅವಳು ಕರಿತಾಳೆ ನಾನು ಪಿಕಪ್ ಮಾಡೋಕ್ಕೆ ಬಾ ಅಂತ. ಈಗ ನನಗೆ ಫ್ರೀ ಇದ್ದೀನಲ್ಲ, ಹೊಡ್ತೀನಿ. ಅವರು ಚಿಕ್ಕವರಿದ್ದಾಗ ನಾನು ಪೊಲೀಸ್ ಆಫೀಸರ್ ಆಗಿದ್ದೆ. ಪೊಲೀಸ್ ಕೆಲಸ ಬಿಟ್ಟು ಬರೋಕ್ಕಾಗ್ತಿಲ್ಲ. ಕೆಲವು ಟೈಮ್ ಪೊಲೀಸ್ ಜೀಪಲ್ಲಿ ಬಿಟ್ಟಿದ್ದೀನಿ. ಇದು ಮೇಡಮ್, ಸರ್ನ ರಾಜಕೀಯವಾಗಿ ಯಾವ ಹಂತದಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೀರಾ ನೀವು ಇನ್ನೂ ಮುಂದುವರೆದಂಗೆ? ಎಲ್ಲರಿಗೂ ಆಸೆ ಇರುತ್ತೆ ಏನಾಗೋದು ಅಂತ. ಒಂದಲ್ಲ ಒಂದು ಸರಿ ಅವರು ಯಾಕೆ ಚೀಫ್ ಮಿನಿಸ್ಟರ್ ಆಗಬಾರ್ದು ಅನಿಸುತ್ತೆ. ಹಾರ್ಡ್ ವರ್ಕ್ ಮಾಡ್ತಾರೆ ಅವರು, ಅದ್ರ ಬಗ್ಗೆ ಜನಗಳಿಗಾಗಲಿ ಎಲ್ಲದಾಗಲಿ ನನಗಿಷ್ಟ ಇದೆ. ಹಿಂಗೆ ಎಸ್ ಸರ್, ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಹೇಗಿದೆ? ನಾನು ಪ್ರಯತ್ನ ಯಾವುದೂ ಮಾಡಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ. ಕರ್ತವ್ಯ ನಾವು ಮಾಡ್ತಾ ಹೋದರೆ ಫಲಾಫಲ ದೈವಾಧೀನವಾಗಿ ಬಂದೇ ಬರ್ತದೆ.